ಕೇರಳದ ಮಲಪ್ಪುರಂ ಜಿಲ್ಲೆಯ ನಿಲಂಬೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಫಲಿತಾಂಶ ರಾಜ್ಯದ ರಾಜಕೀಯದ ಮೇಲೆ ದೊಡ್ಡ ಪರಿಣಾಮ ಬೀರುವ ಲಕ್ಷಣಗಳು ಕಂಡುಬಂದಿದೆ. ಸೋಮವಾರ ಜೂನ್ 23, 2025ರಂದು ನಡೆದ ಮತ ಎಣಿಕೆಯಲ್ಲಿ ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್ ಅಂದರೆ ಯುಡಿಎಫ್ ಅಭ್ಯರ್ಥಿ ಕಾಂಗ್ರೆಸ್ನ ಆರ್ಯಡನ್ ಶೌಕತ್ ಅವರು ಭರ್ಜರಿ ಗೆಲುವನ್ನು ದಾಖಲಿಸಿದ್ದಾರೆ. ಆಡಳಿತಾರೂಢ ಲೆಫ್ಟ್ ಡೆಮಾಕ್ರೆಟಿಕ್ ಫ್ರಂಟ್ ಅಂದರೆ ಎಲ್ಡಿಎಫ್ ಅಭ್ಯರ್ಥಿ ಸಿಪಿಎಂನ ಎಂ ಸ್ವರಾಜ್ ಅವರನ್ನ 11,000ಕ್ಕೂ ಹೆಚ್ಚು ಮತಗಳ ದೊಡ್ಡ ಅಂತರದಿಂದ ಸೋಲಿಸುವ ಮೂಲಕ ಶೌಕತ್ ಅವರು ನಿಲಂಬೂರಿನಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಾಬಲ್ಯವನ್ನ ಮತ್ತೊಮ್ಮೆ ಸ್ಥಾಪಿಸಿದ್ದಾರೆ. ಈ ಫಲಿತಾಂಶ ಕೇವಲ ಒಂದು ವಿಧಾನಸಭಾ ಕ್ಷೇತ್ರದ ಗೆಲುವು ಅಥವಾ ಸೋಲನ್ನ ಮೀರಿ ರಾಜ್ಯದ ಮುಂದಿನ ರಾಜಕೀಯ ಬೆಳವಣಿಗೆಗಳ ಮೇಲೆ ಮಹತ್ವದ ಪರಿಣಾಮಗಳನ್ನು ಬೀರುವ ಸಾಧ್ಯತೆ ಇದೆ. ನಿಲಂಬೂರು ಕ್ಷೇತ್ರ ಕೇರಳದ ರಾಜಕೀಯದಲ್ಲಿ ತನ್ನದೇ ಆದ ಮಹತ್ವ ಹೊಂದಿದೆ. ಈ ಕ್ಷೇತ್ರ ಸಾಂಪ್ರದಾಯಿಕವಾಗಿ ಎಲ್ಡಿಎಫ್ ಮತ್ತು ಯುಡಿಎಫ್ ನಡುವೆ ತೀವ್ರ ಸ್ಪರ್ಧೆಯನ್ನ ಕಂಡಿದೆ. ಈ ಬಾರಿಯ ಉಪಚುನಾವಣೆ ಹಲವು ಕಾರಣಗಳಿಗಾಗಿ ವಿಶೇಷವಾಗಿ ಗಮನ ಸೆಳೆದಿತ್ತು. ಮೊದಲನೇದಾಗಿ ಈ ಉಪಚುನಾವಣೆ ಆಡಳಿತಾರೂಢ ಪಿಣರಾಯಿ ವಿಜಯನ್ ನೇತೃತ್ವದ ಎಲ್ಡಿಎಫ್ ಸರ್ಕಾರದ ಕಾರ್ಯವೈಖರಿಯ ಕುರಿತಾದ ಜನಾದೇಶವಾಗಿ ಬಿಂಬಿಸಲ್ಪಡಲಿದೆ ಅಂತ ಪರಿಗಣಿಸಲ್ಪಟ್ಟಿತ್ತು. ಎರಡನೇದಾಗಿ ಮುಂದಿನ ವರ್ಷ ನಡೆಯಲಿರುವ ರಾಜ್ಯ ವಿಧಾನಸಭೆ ಚುನಾವಣೆಗೆ ಈ ಫಲಿತಾಂಶ ಒಂದು ರೀತಿಯ ದಿಕ್ಸೂಚಿಯಂತೆ ಕಾರ್ಯನಿರ್ವಹಿಸುವ ನಿರೀಕ್ಷೆ ಇತ್ತು. ಇಲ್ಲಿ ಎಲ್ಡಿಎಫ್ ಗೆದ್ದಿದ್ರೆ ಅದಕ್ಕೆ ಮುಂದಿನ ವರ್ಷದ ವಿಧಾನಸಭೆ ಚುನಾವಣೆಗೆ ದೊಡ್ಡ ಟಾನಿಕ್ ಸಿಕ್ಕಂತಾಗ್ತಿತ್ತು. ಆದರೆ ಅದರ ಉಲ್ಟಾ ಆಗಿದೆ. ಈ ಉಪಚುನಾವಣೆಗೆ ಕಾರಣ ಮಾಜಿ ಶಾಸಕ PV ಅನ್ವರ್ ಮತ್ತು ಸಿಪಿಎಂ ನಡುವಿನ ತೀವ್ರ ಭಿನ್ನಾಭಿಪ್ರಾಯ. ಅನ್ವರ್ ಅವರು ಈ ಹಿಂದೆ ಎಲ್ಡಿಎಫ್ ಬೆಂಬಲಿತ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆದ್ದಿದ್ರು. ಆದರೆ ಸಿಎಂ ಪಿಣರಾಯಿ ಜೊತೆ ತೀವ್ರ ಭಿನ್ನಾಭಿಪ್ರಾಯದ ಬಳಿಕ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಅವರು ಈ ಬಾರಿ ಪಕ್ಷೇತರರಾಗಿ ಕಣಕ್ಕಿಳಿದಿದ್ದು ಚುನಾವಣಾ ಕಣವನ್ನ ರಂಗೇರಿಸಿದ್ರು. ಈ ಹಿನ್ನೆಲೆಯಲ್ಲಿ ನಿಲಂಬೂರು ಕೇವಲ ಒಂದು ಕ್ಷೇತ್ರದ ಉಪಚುನಾವಣೆಯಾಗಿ ಉಳಿಯದೆ ಎಲ್ಡಿಎಫ್ ಮತ್ತು ಯುಡಿಎಫ್ಗಳಿಗೆ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿತ್ತು. ಈ ಉಪಚುನಾವಣೆಯಲ್ಲಿ 4 ಪ್ರಮುಖ ಅಭ್ಯರ್ಥಿಗಳು ಕಣದಲ್ಲಿದ್ದರು. ಯುಡಿಎಫ್ನಿಂದ ಕಾಂಗ್ರೆಸ್ನ ಆರ್ಯಡನ್ ಶೌಕತ್, ಎಲ್ಡಿಎಫ್ನಿಂದ ಸಿಪಿಎಂನ ಎಂ ಸ್ವರಾಜ್, ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಎನ್ಡಿಎದಿಂದ ಬಿಜೆಪಿಯ ಮೋಹನ್ ಜಾಜ್ ಮತ್ತು ಪಕ್ಷೇತರ ಅಭ್ಯರ್ಥಿ PV ಅನ್ವರ್. ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕ ಶೌಕತ್ ಅವರು ಈ ಚುನಾವಣೆಯಲ್ಲಿ ಪ್ರಬಲ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು. ಅವರು ಪ್ರಮುಖವಾಗಿ ಆಡಳಿತ ವಿರೋಧಿ ಅಲೆಯನ್ನ ನಂಬಿಕೊಂಡು ತಮ್ಮ ಪ್ರಚಾರ ನಡೆಸಿದ್ರು. ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಸಾಂಪ್ರದಾಯಿಕ ಬೆಂಬಲ ಮತ್ತು ಅಲ್ಪಸಂಖ್ಯಾತರ ಬೆಂಬಲ ಅವರಿಗೆ ಹೆಚ್ಚಿನ ಬಲ ನೀಡಿತು. ಸಿಪಿಎಂನ ಪ್ರಮುಖ ನಾಯಕರಾದ ಸ್ವರಾಜ್ ಅವರು ಆಡಳಿತ ಪಕ್ಷದ ಸಾಧನೆಗಳನ್ನು ಮುಂದಿಟ್ಟುಕೊಂಡು ಮತದಾರರನ್ನ ಸೆಳೆಯೋಕೆ ಪ್ರಯತ್ನಿಸಿದ್ರು. ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಸೇರಿದಂತೆ ಹಲವು ಸಚಿವರು ಮತ್ತು ಶಾಸಕರು ಅವರ ಪರವಾಗಿ ಭರ್ಜರಿ ಪ್ರಚಾರ ನಡೆಸಿದ್ರು. ಎಲ್ಡಿಎಫ್ ತಮ್ಮ ಸಾಂಪ್ರದಾಯಿಕ ಭದ್ರಕೋಟೆಗಳಾದ ಪೋಥುಕಾಲು ಮತ್ತು ನಿಲಂಬುರಂ ಪುರಸಭೆಯಲ್ಲಿನ ಬೆಂಬಲದ ಮೇಲೆ ಹೆಚ್ಚು ಅವಲಂಬಿತವಾಗಿತ್ತು. ಬಿಜೆಪಿ ಅಭ್ಯರ್ಥಿ ಮೋಹನ್ ಜಾಜ್ ಅವರು ಕ್ಷೇತ್ರದಲ್ಲಿ ಅಂತರ್ಗತ ರಾಜಕೀಯ ಬದಲಾವಣೆಗಳು ತಮ್ಮ ಪಕ್ಷಕ್ಕೆ ಅನುಕೂಲಕರವಾಗಿ ಪರಿಣಾಮ ಬೀರಬಹುದು ಎಂಬ ವಿಶ್ವಾಸದಲ್ಲಿದ್ದರು. ನಿಲಂಬೂರಿನ ನಿಕಟಪೂರ್ವ ಶಾಸಕರಾಗಿದ್ದ ಅನ್ವರ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದು ಎರಡೂ ಪ್ರಮುಖ ರಂಗಗಳಿಗೆ ತೀವ್ರ ಪೈಪೋಟಿ ನೀಡಿದ್ರು. ಅವರ ನಡೆ ಎಲ್ಡಿಎಫ್ನ ಮತ ಬ್ಯಾಂಕಿಗೆ ದೊಡ್ಡ ಪೆಟ್ಟು ನೀಡಬಹುದು ಅಂತ ನಿರೀಕ್ಷಿಸಲಾಗಿತ್ತು. ಕೊನೆಗೆ ಹಾಗೇ ಆಗಿದೆ. ಅದರ ಸಂಪೂರ್ಣ ಲಾಭವನ್ನ ಯುಡಿಎಫ್ ಪಡೆದುಕೊಂಡಿದೆ. ಜೂನ್ 23ರಂದು ನಡೆದ ಮತ ಎಣಿಕೆಯಲ್ಲಿ ಯುಡಿಎಫ್ ಅಭ್ಯರ್ಥಿ ಆರ್ಯಡನ್ ಶೌಕತ್ ಅವರು ಸ್ಪಷ್ಟ ಬಹುಮತದೊಂದಿಗೆ ಜಯಭೇರಿ ಬಾರಿಸಿದ್ರು. ಅವರು ತಮ್ಮ ಪ್ರತಿಸ್ಪರ್ಧಿ ಎಂ ಸ್ವರಾಜ್ ಅವರನ್ನ 11,077 ಮತಗಳ ಅಂತರದಿಂದ ಸೋಲಿಸಿದ್ದಾರೆ. ಈ ಫಲಿತಾಂಶ ನಿಲಂಬೂರಿನಲ್ಲಿ ಕಾಂಗ್ರೆಸ್ ಪಕ್ಷದ ಬಲವನ್ನ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಇನ್ನು ಈ ಫಲಿತಾಂಶದ ಪ್ರಮುಖ ಅಂಶಗಳು ಅಂತಂದ್ರೆ ಮೊದಲನೇದಾಗಿ ದೊಡ್ಡ ಅಂತರದ ಜಯ. ಆರ್ಯಡನ್ ಶೌಕತ್ ಅವರು ಒಟ್ಟು 77,087 ಮತಗಳನ್ನ ಪಡೆದ್ರೆ ಎಂ ಸ್ವರಾಜ್ 66,159 ಮತಗಳನ್ನ ಗಳಿಸಿದ್ರು. ಈ ದೊಡ್ಡ ಅಂತರ ಕ್ಷೇತ್ರದಲ್ಲಿ ಆಡಳಿತ ವಿರೋಧಿ ಅಲೆಯ ತೀವ್ರತೆಯನ್ನ ಸೂಚಿಸುತ್ತೆ ಅಂತ ಈಗಾಗಲೇ ಕಾಂಗ್ರೆಸ್ ನಾಯಕರು ಪ್ರಚಾರ ಶುರು ಮಾಡಿದ್ದಾರೆ. ಎರಡನೇದು ಎಲ್ಡಿಎಫ್ ಭದ್ರಕೋಟೆಗಳಲ್ಲಿ ಹಿನ್ನಡೆ. ಎಲ್ಡಿಎಫ್ ಸಾಂಪ್ರದಾಯಿಕವಾಗಿ ಬಲ ಹೊಂದಿದ್ದ ಪೋತುಕಾಲು ಪಂಚಾಯತ್ ಮತ್ತು ನಿಲಂಬೂರು ಪುರಸಭೆಯಲ್ಲಿ ಸಿಪಿಎಂಗೆ ಈ ಬಾರಿ ದೊಡ್ಡ ಪ್ರಮಾಣದ ಮತ ಕುಸಿತವಾಗಿದೆ. ಇದು ಸಿಪಿಎಂಗೆ ದೊಡ್ಡ ಹಿನ್ನಡೆ. 2021ರ ವಿಧಾನಸಭೆ ಚುನಾವಣೆಯಲ್ಲಿ ಈ ಪ್ರದೇಶಗಳಲ್ಲಿ ಎಲ್ಡಿಎಫ್ ಉತ್ತಮ ಮುನ್ನಡೆ ಸಾಧಿಸಿತ್ತು. ಮೂರನೇ ಪಾಯಿಂಟ್, ಪಕ್ಷೇತರ ಅಭ್ಯರ್ಥಿಯಿಂದ ಅಚ್ಚರಿಯ ಪ್ರದರ್ಶನ. ಪಕ್ಷೇತರ ಅಭ್ಯರ್ಥಿ PV ಅನ್ವರ್ ಅವರು 19,690 ಮತಗಳನ್ನು ಗಳಿಸುವ ಮೂಲಕ ಎರಡೂ ಪ್ರಮುಖ ರಂಗಗಳಿಗೆ ಅಚ್ಚರಿ ಮೂಡಿಸಿದ್ದಾರೆ. ಅವರ ಈ ಪ್ರದರ್ಶನ ಕಾಂಗ್ರೆಸ್ ಮತ್ತು ಎಲ್ಡಿಎಫ್ ಎರಡೂ ಪಕ್ಷಗಳ ಮತಗಳನ್ನು ವಿಭಜಿಸಿದೆ ಅಂತ ವಿಶ್ಲೇಷಣೆ ಮಾಡಲಾಗಿದೆ. ಈ ನಡುವೆ ಅನ್ವರ್ ಅವರು ಸುಮಾರು 10,000 ಆರ್ಯಡನ್ ಶೌಕತ್ ವಿರೋಧಿ ಮತಗಳು ತಮಗೆ ಬರುವ ಬದಲು ಎಂ ಸ್ವರಾಜ್ ಅವರಿಗೆ ಹೋದವು ಅಂತ ಆರೋಪಿಸಿದ್ದಾರೆ. ನಾಲ್ಕನೇದು, ಯುಡಿಎಫ್ಗೆ ಅನಿರೀಕ್ಷಿತ ಹಿನ್ನಡೆ. ವಾಜಿಕಡಬು ಮತ್ತು ಮೂಥೆಡಂ ಪಂಚಾಯತ್ಗಳಲ್ಲಿ ಕಾಂಗ್ರೆಸ್ ನಿರೀಕ್ಷಿತ ಬಹುಮತವನ್ನು ಗಳಿಸೋಕೆ ವಿಫಲವಾಗಿದೆ. ಈ ಪ್ರದೇಶಗಳು ಯುಡಿಎಫ್ನ ಭದ್ರಕೋಟೆಗಳು ಅಂತ ಪರಿಗಣಿಸಲ್ಪಟ್ಟಿದ್ವು. ಪ್ರಿಯಾಂಕಾ ಗಾಂಧಿ ಸಂಸದರಾಗಿ ತಮ್ಮ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಪ್ರಚಾರ ಮಾಡಿ ಅಭ್ಯರ್ಥಿ ಗೆಲುವಿಗೆ ಕೊಡುಗೆ ನೀಡಿದ್ದಾರೆ. ಇದವರಿಗೆ ಪ್ಲಸ್ ಪಾಯಿಂಟ್. ಈ ಫಲಿತಾಂಶಕ್ಕೆ ಹಲವು ಕಾರಣಗಳನ್ನು ಕೊಡಲಾಗ್ತಿದೆ. ಪ್ರಮುಖವಾಗಿ ರಾಜ್ಯದಲ್ಲಿ ಆಡಳಿತ ವಿರೋಧಿ ಅಲೆಯ ಪ್ರಭಾವ ಸ್ಪಷ್ಟವಾಗಿ ಕಂಡುಬರ್ತಿದೆ. ಇತ್ತೀಚಿನ ವರ್ಷಗಳಲ್ಲಿ ಎಲ್ಡಿಎಫ್ ಸರ್ಕಾರದ ಕಾರ್ಯವೈಖರಿ
ವೈಖರಿಯ ಬಗ್ಗೆ ಜನರಲ್ಲಿ ಅಸಮಾಧಾನ ಇತ್ತು ಅಂತ ವಿಶ್ಲೇಷಣೆ ಮಾಡಲಾಗಿದೆ. ಕಲ್ಯಾಣ ಪಿಂಚಣಿ ವಿತರಣೆಯ ಸಮಸ್ಯೆಗಳು, ಆರ್ಎಸ್ಎಸ್ ಜೊತೆ ಸಿಪಿಎಂನ ರಹಸ್ಯ ಅಂಡರ್ಸ್ಟ್ಯಾಂಡಿಂಗ್ ಕುರಿತ ಸುದ್ದಿಗಳು ಮತ್ತು ಇತರೆ ಸ್ಥಳೀಯ ಸಮಸ್ಯೆಗಳು ಈ ಉಪಚುನಾವಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿವೆ. ಈ ಉಪಚುನಾವಣೆ ಎಲ್ಡಿಎಫ್ ಮತ್ತು ಕಾಂಗ್ರೆಸ್ ನಡುವಿನ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿತ್ತು. ಎರಡೂ ಪಕ್ಷಗಳ ನಾಯಕರು ಪರಸ್ಪರ ತೀವ್ರ ಆರೋಪಗಳನ್ನು ಮಾಡಿಕೊಂಡಿದ್ರು. ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಎಂವಿ ಗೋವಿಂದನ್ ಅವರ ಹೇಳಿಕೆಯೊಂದು ವಿವಾದಕ್ಕೆ ಕಾರಣ ಆಗಿತ್ತು. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಆರ್ಎಸ್ಎಸ್ನೊಂದಿಗೆ ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡಿತ್ತು ಅಂತ ಅವರು ಉಲ್ಲೇಖಿಸಿದ್ದು, ಕಾಂಗ್ರೆಸ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿತ್ತು. ಈ ಫಲಿತಾಂಶ ಮುಂಬರುವ ರಾಜ್ಯ ವಿಧಾನಸಭೆ ಚುನಾವಣೆ ಮೇಲೆ ಪ್ರಭಾವ ಬೀರಬಹುದು. ಎಲ್ಡಿಎಫ್ಗೆ ಈ ಸೋಲು ಎಚ್ಚರಿಕೆಯ ಗಂಟೆಯಾಗಿದ್ದು, ಅದು ತನ್ನ ಆಡಳಿತ ವೈಖರಿ ಬಗ್ಗೆ ಮರುಚಿಂತನೆ ನಡೆಸುವುದು ಅನಿವಾರ್ಯವಾಗಲಿದೆ. ಮತ್ತೊಂದೆಡೆ ಯುಡಿಎಫ್ಗೆ ಈ ಗೆಲುವು ಹೊಸ ಹುಮ್ಮಸ್ಸನ್ನ ನೀಡಿದ್ದು, ಮುಂದಿನ ವರ್ಷದ ವಿಧಾನಸಭೆ ಚುನಾವಣೆಯಲ್ಲಿ ಉತ್ತಮ ಪ್ರದರ್ಶನ ನೀಡುವ ವಿಶ್ವಾಸವನ್ನ ಹೆಚ್ಚಿಸಿದೆ. ನಿಲಂಬೂರು ಉಪಚುನಾವಣೆಯ ಪ್ರಚಾರದಲ್ಲಿ ಕೇವಲ ರಾಜ್ಯ ಮಟ್ಟದ ರಾಜಕೀಯ ವಿಚಾರಗಳಷ್ಟೇ ಅಲ್ಲದೆ ಸ್ಥಳೀಯ ಸಮಸ್ಯೆಗಳು ಪ್ರಮುಖವಾಗಿ ಚರ್ಚೆಯಾದವು. ಮುಖ್ಯವಾಗಿ ಮಾನವ ಪ್ರಾಣಿ ಸಂಘರ್ಷ ಮತ್ತು ಕಲ್ಯಾಣ ಪಿಂಚಣಿ ವಿತರಣೆಯ ವಿಷಯಗಳು ತೀವ್ರ ಚರ್ಚೆಗೆ ಗ್ರಾಸವಾಗಿದ್ವು. ಕಾಡಂಚಿನ ಪ್ರದೇಶವಾದ ನಿಲಂಬೂರಿನಲ್ಲಿ ಕಾಡು ಪ್ರಾಣಿಗಳು ನಾಡಿಗೆ ನುಗ್ಗಿ ಬೆಳೆ ನಾಶಪಡಿಸುವುದು ಮತ್ತು ಜನರ ಮೇಲೆ ದಾಳಿ ಮಾಡುವುದು ಸಾಮಾನ್ಯವಾಗಿದೆ. ಈ ವಿಷಯ ಚುನಾವಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಅಲ್ಲದೆ ಇಸ್ರೇಲ್ ಫೆಲಿಸ್ತೀನ್ ಸಂಘರ್ಷದಂತಹ ಜಾಗತಿಕ ವಿಷಯಗಳು ಕೂಡ ಈ ಉಪಚುನಾವಣಾ ಪ್ರಚಾರದಲ್ಲಿ ಪ್ರಸ್ತಾಪಿಸಲ್ಪಟ್ಟವು. ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಕಾಂಗ್ರೆಸ್ ಕೋಮುವಾದಿ ಕಾರ್ಡ್ಗಳನ್ನು ಬಳಸಿ ಚುನಾವಣೆ ಗೆಲ್ಲಲು ಪ್ರಯತ್ನಿಸುತ್ತಿದೆ ಅಂತ ಆರೋಪಿಸಿದ್ರು. ಇದಕ್ಕೆ ಪ್ರತಿಯಾಗಿ ಎಲ್ಡಿಎಫ್ ಕೋಮುವಾದಿ ರಾಜಕಾರಣ ಮಾಡ್ತಿದೆ ಅಂತ ಯುಡಿಎಫ್ ಆರೋಪಿಸಿತು. ಒಟ್ಟಾರೆಯಾಗಿ ನಿಲಂಬೂರು ಉಪಚುನಾವಣೆಯ ಫಲಿತಾಂಶ ಕೇರಳದ ರಾಜಕೀಯಕ್ಕೆ ಒಂದು ಮಹತ್ವದ ತಿರುವನ್ನ ನೀಡಿದೆ ಅಂತ ಹೇಳಲಾಗ್ತಿದೆ. ಆಡಳಿತ ವಿರೋಧಿ ಅಲೆ, ಸ್ಥಳೀಯ ಸಮಸ್ಯೆಗಳು ಮತ್ತು ಯುಡಿಎಫ್ ಪಕ್ಷಗಳ ತಂತ್ರಗಾರಿಕೆಗಳು ಈ ಫಲಿತಾಂಶದ ಮೇಲೆ ಪ್ರಭಾವ ಬೀರಿವೆ. ಯುಡಿಎಫ್ನ ಭರ್ಜರಿ ಗೆಲುವು ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ಚೈತನ್ಯವನ್ನ ನೀಡಿದ್ದು, ಮುಂಬರುವ ವಿಧಾನಸಭೆ ಚುನಾವಣೆಗೆ ಆತ್ಮವಿಶ್ವಾಸವನ್ನ ಹೆಚ್ಚಿಸಿದೆ. ಮತ್ತೊಂದು ಕಡೆ ಎಲ್ಡಿಎಫ್ಗೆ ಈ ಸೋಲು ಎಚ್ಚರಿಕೆಯ ಕರೆಗಂಟೆಯಾಗಿದೆ. ಈ ಫಲಿತಾಂಶ ಕೇವಲ ಒಂದು ಕ್ಷೇತ್ರದ ಗೆಲುವಲ್ಲ, ಬದಲಿಗೆ ರಾಜ್ಯದ ಮುಂದಿನ ರಾಜಕೀಯ ದಿಕ್ಕನ್ನ ನಿರ್ಧರಿಸುವಲ್ಲಿ ಮಹತ್ವದ ಪಾತ್ರ ವಹಿಸಲಿದೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.